ಹರಪನಹಳ್ಳಿ ಕ್ಷೇತ್ರದ ಜನಗಳ ವಿಶ್ವಾಸವನ್ನ ಗಳಿಸಿರ್ತಾರೆ. ಅವರೇ ಸ್ವತಂತ್ರವಾಗಿ ಗೆಲ್ಲಲಿಕ್ಕೆ ಸಾಧ್ಯ. ಇಡೀ ರಾಜ್ಯದಲ್ಲಿ 4 ಜನ ಸ್ವತಂತ್ರವಾಗಿ ಗೆದ್ದಿದ್ದಾರೆ. ಅದರಲ್ಲಿ ಲತಾ ಮಲ್ಲಿಕಾರ್ಜುನ್ ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅವರ ಜನಪ್ರಿಯತೆಯನ್ನು ನಾವು ಇಲ್ಲಿ ನಂಬಿಸಿಕೊಳ್ಳಲೇಬೇಕು. ಅವ್ರ ತಂದೆ ಆಗಿದ್ದಂತಹ MP ಪ್ರಕಾಶ್ ಅವರು ಮಾನ್ಯ ಸಿದ್ದರಾಮಯ್ಯನವರ ಸ್ನೇಹಿತರಾಗಿದ್ದರು. ಅದಾದ ನಂತರ ನಿಮ್ಮ MLA ಆದಂತಹ MP ರವಿ ನನ್ನ ಸ್ನೇಹಿತ. MP ರವಿ ಮತ್ತೆ ನಾನು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದವರು BMS ಇಂಜಿನಿಯರಿಂಗ್ ನಲ್ಲಿ. ನನಗಿಂತ ರವಿ 4 ವರ್ಷ ಸೀನಿಯರ್ ಆದ್ರೂ ನಾವು ಜೊತೆಲೇ MLA ಆಗಿದ್ವಿ. 2012 ಇದ್ದೆ, ರವಿ 2013 ಜೊತೆಲೇ ಇದ್ರು. ನಾವೆಲ್ಲರೂ ಬಹಳ ಉತ್ತಮವಾದ ಸ್ನೇಹಿತರು. ಆ ದೇವರ ಪ್ರೀತಿ ಏನಾಗಿತ್ತು, ರವಿಯನ್ನ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೀವಿ. ರವಿಯವರಿಗೆ ಕೊಟ್ಟಂತ ಪ್ರೀತಿ ವಿಶ್ವಾಸ ನೀವಿವತ್ತು ಅವರ ಸಹೋದರಿಯಾದ ಲತಾರವರಿಗೆ ಕೊಟ್ಟಿರೋದು ಬಹಳಷ್ಟು ಹೆಮ್ಮೆ ಅನಿಸ್ತದೆ. ನನಗೂ ಬಹಳ ಖುಷಿ ಅನಿಸ್ತದೆ. ಮುಂದಿನ ದಿವಸಗಳಲ್ಲಿ ಹರಪನಹಳ್ಳಿಯಲ್ಲಿ ಈ ಮುಂಚೆ ಯಾರು ಮಾಡಲಾರ್ದಂಥ ಕೆಲಸ ರವಿ ಮಾಡಿದ್ರು. ಅದಾದ ನಂತರ ಅದೇ ಕೆಲಸಗಳನ್ನ ಲತಾ ಮಲ್ಲಿಕಾರ್ಜುನ್ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧ್ಯಕ್ಷರು 10 ವರ್ಷ ಆಗಿದ್ದರು. ರವಿ 50 ಕೋಟಿ ಇದರಿಂದ 900 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ತಗೊಂಡು ಹೋದಂತಹ ಹಿರಿಮೆ MP ರವೀಂದ್ರ ಅವರಿಗೆ ಸೇರ್ತದೆ. ಅವರು ಹಾಕಿಕೊಟ್ಟ ಹಾದಿಲೇ ಅವರ ಅಕ್ಕ ಇವತ್ತು ನಡೀತಾ ಇದ್ದಾರೆ. ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಜನಪರ ಸರ್ಕಾರ. ನಿಮ್ಮ ಯಾವುದೇ ಕಷ್ಟಗಳಿಗೆ ನಾವೆಲ್ಲರೂ ಜೊತೆಯಲ್ಲಿರ್ತೀವಿ. ಈ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ, ತುಳಿತಕ್ಕೆ ಒಳಗಾದ ವ್ಯಕ್ತಿ ಯಾವುದೇ ಜಾತಿಯವರಾಗಿರಲಿ, ಅವರು ಎಲ್ಲರನ್ನು ಸಮಾಜದ ಮುಖ್ಯವಾಹಿನಿಗೆ ತಗೊಂಡ್ಬಂದು ಆರ್ಥಿಕವಾಗಿ ಅವರನ್ನ ಸಬಲರನ್ನಾಗಿ ಮಾಡುವುದೇ ನಮ್ಮೆಲ್ಲರ ಧ್ಯೇಯ ಆಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕಾರ್ಯಕ್ರಮ ಅವ್ರಿಗೆ ಇದ್ದಿದ್ರಿಂದ ಜಮೀರಣ್ಣ ಬಂದಿಲ್ಲ. ಅಲ್ಲಿ ಉದರಿ ಜೈ देखो जी मन ಜಮೀರಣ್ಣ ಕಪಾಸ್ ಮೇಲೆ ಫೋಟೋ ಅದಕ್ಕ. ಆದ್ದರಿಂದ ಜಮೀರಣ್ಣ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವ್ರ ಪರವಾಗಿ ನಾನೇ ಬಂದಿದ್ದೀನಿ. ಅದರಿಂದ ಜಮೀರಣ್ಣ ಎಲ್ಲೆಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿರ್ತಾರೆ ಗಲಾಟೆ ಮಾಡಿ ಅವರು ಉಸ್ತುವಾರಿ ಜಿಲ್ಲೆಗಳಿಗೆ ಹಣವನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸ ಅವರು ಮಾಡ್ತಾರೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದೇ ಥರ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಒಂದು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋದೇ